ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿಶಾಲ್. ಸೊ ಇವತ್ತು ನಾವಿರೋದು ಮಡಿಕೇರಿಲಿ. ನಿನ್ನೆ ಮಿಡ್ ನೈಟ್ ನಾವು ರೀಚ್ ಆದ್ವಿ. ಆಲ್ ಆಫ್ ಸಡನ್ ಪ್ಲ್ಯಾನ್ ಮಾಡಿ ನಿನ್ನೆ ನೈಟ್ ಈವ್ನಿಂಗ್ 6 o'clock ಬೆಂಗಳೂರಿಂದ ಬಿಟ್ಟು ಮಿಡ್ ನೈಟ್ 12 o'clock ರೀಚ್ ಆದ್ವಿ. ಆನ್ ದ ವೇ ಬರ್ತಾ ಹೋಟೆಲನ್ನು ರೂಮನ್ನು ಬುಕ್ ಮಾಡ್ಕೊಂಡಿದ್ವಿ. ಚೆನ್ನಾಗಿದೆ ರೂಮ್ ಟೂರ್ ಕೂಡ ನಾನು ತೋರಿಸ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈವ್ನಿಂಗ್ ಟೈಮಲ್ಲಿ ಯಾವುದೇ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಈಗ ಬಂದ್ವಿ ಏನಂತ ಹೇಳಿ, ಬಿಕಾಸ್ ನೈಟ್ ಟೈಮ್ ಆಗಿತ್ತು. ಸೊ ಮೊಬೈಲ್ ಕೂಡ ಅಷ್ಟು ಚಾರ್ಜ್ ಇರಲಿಲ್ಲ, ಸಡನ್ ಪ್ಲ್ಯಾನ್ ಅಲ್ವಾ, ಅದಕ್ಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತು ನಮ್ಮ ಪ್ರಯಾಣ. ಸೊ ರೂಮ್ ಟೂರಲ್ಲಿ ನಿಮ್ಗೆ ತೋರಿಸ್ತೀನಿ, ಬನ್ನಿ ಲೆಟ್ಸ್ ಸ್ಟಾರ್ಟ್. ನೀವು ರೂಮ್ ಟೂರ್ ಬೇಕಾದ್ರೆ ಇಲ್ಲಿ ನೋಡ್ಬೋದು ರೂಮ್ ಹೇಗಿದೆ ಅಂತ ಹೇಳಿ. ಆ್ಯಂಡ್ ಇದೇ ರೂಮ್ ತುಂಬ ಚೆನ್ನಾಗಿದೆ, ಫೆಸಿಲಿಟೀಸು. ನಾವು 4 ಜನಕ್ಕೆ ರೂಮ್ ಮಾಡಿದ್ವಿ. ಸೊ ವರ್ತ್ ಇದೆ ಅಂತ ಅನಿಸುತ್ತೆ. ಲಗೇಜ್ ಎಲ್ಲ ಇಟ್ಕೊಳ್ಳೋಕ್ಕೆ ಕಬಾರ್ಡ್ ಕೊಟ್ಟಿದ್ದಾರೆ, ಟಿ ವಿ ಇದೆ, ಎ ಸಿ ಇದೆ, ಲೈಕ್ ಮಿರರ್ ಇದೆ, ವಾಶ್ರೂಮ್ಸ್ ಆಲ್ಮೋಸ್ಟ್ ನೀಟಾಗಿದೆ. ಸೊ ನೋ ಇಶ್ಯೂಸ್, ನೀಟಾಗಿ ಮೇಂಟೈನ್ ಮಾಡಿದರೆ ಓಕೆ, ವರ್ತ್ ಇದೆ. ಸೊ ಇದಕ್ಕೆ ನಾನು ಪೇ ಮಾಡಿರೋದು 2000 ಪ್ಲಸ್ GST. ಆ್ಯಂಡ್ ಓಕೆ, ನಿಮ್ಮ ಬಜೆಟ್ ಪ್ರಕಾರ ನೀವು ಹೇಗಿದೆ ನೀವು ನೋಡ್ಕೋಬೋದು. ಬಟ್ ಇದು ಒಂದು ನಾನು ರೆಕಮೆಂಡ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಸ್ಟಾಫ್ ಕೂಡ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಇಲ್ಲಿ ಮೆನ್ಯೂ ಕೂಡ ನೋಡ್ಬೋದು ನೀವು, ಫುಡ್ ಕೂಡ ಅವೈಲೇಬಲ್ ಇದೆ. ಸೊ ನಾನು ಫುಡ್ಡನ್ನು ಕಾಂಪ್ಲಿಮೆಂಟಾಗಿ ತೊಗೊಂಡಿಲ್ಲ ಇಲ್ಲಿ, ಬಿಕಾಸ್ ನನಗೆ ಬೇಡ ಅಂತ ಅಂದ್ಕೊಂಡೆ. ಬಿಕಾಸ್ ನಾವು ಬೇಗ ಅರ್ಲಿ ಮಾರ್ನಿಂಗ್ ಚೆಕ್ಔಟ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೆ ಬೇಕಾದ್ರೆ ಆರ್ಡ್ರ್ ಮಾಡ್ಕೋಬೋದು ಇದರಿಂದ. ಸೊ ಹಾಗೆ ಇಲ್ಲಿ ಬ್ರೇಕ್ಫಾಸ್ಟ್ ಫೆಸಿಲಿಟಿ ಕೂಡ ಇದೆ. ಸೊ ಅಪ್ ಸೈಡೆಲ್ಲ ಕಾಣ್ತಿರ್ಬೋದು ಲಾಡ್ಜಿಂಗ್ಸು, ಕೆಳಗಡೆ ಸೊ ರೆಸ್ಟೋರೆಂಟ್ ಕೂಡ ಇದೆ. ಇಲ್ಲಿ ಪ್ಯೂರ್ ವೆಜ್ಜು. ಸೊ ಬ್ರೇಕ್ಫಾಸ್ಟು, ಲಂಚು ಆ್ಯಂಡ್ ಡಿನ್ನರ್ ಎಲ್ಲ ಕೂಡ ಇಲ್ಲಿ ಪ್ರಿಪೇರ್ ಮಾಡ್ಬೋದು ಅನ್ಕೊಂತೀವಿ. ನಾವು ಕೂಡ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿದೆ, ಆಲ್ಮೋಸ್ಟ್ ಆಗಿ ಚೆನ್ನಾಗಿದೆ. ಓಕೆ, ಇಲ್ಲೇ ನಾವು ಯಾರೆಲ್ಲ ಬಂದ್ವಿ ಅಂತಂದರೆ ಇಲ್ಲಿ ನೋಡಿ, ನಮ್ಮ ಮಗಳು, ನಮ್ಮ ವೈಫು ಮತ್ತು ನಮ್ಮ ವೈಫ್ ಸಿಸ್ಟರು ಎಲ್ಲರೂ ಬಂದಿದ್ದಾರೆ ತಿರ್ಗಾಡಕ್ಕೆ, ಕೂರ್ಗೋಣ ಅಂತೇಳಿ. ನೋಡ್ರಿ ಈ ಕಡೆ. ಹಾಗೆ ನಮ್ಮ ಜೊತೆ ನಮ್ಮ ಕಾರ್ ಕೂಡ ಬಂದಿದೆ. ಸೊ ನಾವೀಗ ಮಡಿಕೇರಿ ಪ್ಲೇಸ್ನ ಫಸ್ಟ್ ಕವರ್ ಮಾಡ್ತಾ ಇದ್ದೀವಿ. ಮಡಿಕೇರಿಲಿ ನಾವು ಮೇನ್ ಲೀಸ್ಟ್ ಮಾಡೋ ಪ್ಲೇಸ್ ಯಾವುದು ಅಂತಂದರೆ, ಫಸ್ಟು ರಾಜಾ ಸ್ಟ್ರೀಟ್ ಅಂತೇಳಿ, ಅಲ್ಲಿ ಸನ್ ವ್ಯೂ ಸೆಟ್ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಇದು ಗ್ಲಾಸ್ ಬ್ರಿಡ್ಜ್ ಆಗಿದೆ, ಅದು ಮಡಿಕೇರಿಲಿ, ಅದೊಂದು ನೋಡ್ತಾ ಇದ್ದೀವಿ. ಆಮೇಲೆ ಅಬೆ ಫಾಲ್ಸ್ ಅಂತ ಇದೆ, ಆಮೇಲೆ ತಲಕಾವೇರಿ ಗೋಮಸ್ಥಾನ. ಸೊ ಅಲ್ಲಿಂದ ಅದೆಲ್ಲ ಮುಗಿಸೋಕೆ ನಮ್ಗೆ ಆಲ್ಮೋಸ್ಟ್ ಒಂದು 5 hours ಬೇಕೇ ಆಗುತ್ತೆ, ಯಾಕಂದರೆ ಡಿಸ್ಟೆನ್ಸ್ ತುಂಬ ಇದೆ ಒನ್ ಟು ಒನ್ ಪ್ಲೇಸಲ್ಲಿ. ಅದಾದಮೇಲೆ ಸೀದಾ ಮತ್ತೆ ಕುಶಾಲನಗರ ಬಂದು ಅಲ್ಲಿ ಟಿಬೆಟಿಯನ್ ಗೋಲ್ಡನ್ ಟೆಂಪಲ್. ಆಮೇಲೆ ಟೈಮ್ ಇದ್ರೆ ಆನೆ ದುಬಾರೆ ಆನೆಪೇಟೆ ಅಲ್ವಾ? ಹಾಂ, ಓಕೆ, ಏನಂತಂದ್ರೆ ದುಬಾರೆ. ಓಕೆ, ಮಡಿಕೇರಿ ಮುಗಿಸಿ ಮತ್ತೆ ಕುಶಾಲನಗರ ಬಂದು ಅಲ್ಲಿ ನಾವು ಗೋಲ್ಡನ್ ಟೆಂಪಲ್ ಅಂದರೆ ಟಿಬೆಟಿಯನ್ ಗೋಲ್ಡನ್ ಟೆಂಪಲ್ ಇದೆ, ಅದನ್ನು ಕವರ್ ಮಾಡ್ತೀವಿ. ಅದಾದಮೇಲೆ ದುಬಾರಿ ಆನೆಪೇಟೆ ಅಂತ ಒಂದು ಎಲಿಫೆಂಟ್ ಕ್ಯಾಂಪ್ ಇದೆ. ಸೊ ಅದನ್ನು ಕೂಡ ಕವರ್ ಮಾಡೋ ಪ್ಲಾನ್. ಇನ್ ಕೇಸ್ ಟೈಮ್ ಸಿಕ್ಕಿದ್ರಷ್ಟೇ ಕವರ್ ಮಾಡ್ತೀವಿ, ಇಲ್ಲ ಅಂದರೆ ಗೋಲ್ಡನ್ ಟೆಂಪಲ್ ಮುಗಿಸಿ ಹಾಗೆ ಹೋಗ್ಬಿಡ್ತೀವಿ. ಓ, ಬ್ಯಾಕ್ ಸೈಡ್ ವ್ಯೂ. ನಮ್ಮಿಂದ ಇದ್ದಾರೆ 2 ಜನ. ಸೊ ತುಂಬಾ ಮಸ್ತಿ ಫನ್ ಎಲ್ಲ ಮಾಡ್ತಾ ಇದಾರೆ, ನೋಡ್ಬೋದಲ್ಲಿ. ಕಾಣ್ತಾ ಇಲ್ಲ, ಅವಳು ಅಡ್ಕೋಬಿಟ್ಟಿದ್ದಾಳೆ. ನನ್ನ ಮಗಳಂತೂ ಆಶ್ಚರ್ಯಜನಕ ನೋಡ್ತಾ ಇದ್ದಾಳೆ, ನಮ್ಮ ಅಪ್ಪ ಏನ್ ಮಾಡ್ತಿದ್ದಾನೆ ಅಂತ ಹೇಳಿ ಅಲ್ವೇ. ಸೊ ರೋಡ್ ಕೂಡ ತುಂಬಾ ನೀಟಾಗಿದೆ, ತುಂಬಾ ಚೆನ್ನಾಗಿದೆ. ಒಂಥರ ಬೆಂಗಳೂರಲ್ಲಿ ಇದ್ದು ಪೊಲ್ಯೂಟೆಡ್ ಒಂದು ಏರ್ ಎಲ್ಲ ತಗೊಂಡು, ಸೊ ಇಲ್ಲ ಆಗಲ್ಲ, ಒಂಥರ ಫ್ರೆಶ್ ಗಾಳಿ. AC ಅದಕ್ಕೆ ಆಫ್ ಮಾಡಿದ್ದೀನಿ, ಫ್ರೆಶ್ ಏರ್ ಬರಲಿ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ, ರೋಡ್ ಕೂಡ ಚೆನ್ನಾಗಿದೆ, ಡ್ರೈವ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಕೂರ್ಗಲ್ಲಿ ತುಂಬಾ ಫೇಮಸ್ ಅಂತ ಹೇಳ್ಬೇಕಂದ್ರೆ 2, ಒಂದು ಸ್ಪೈಸಸ್ ಕಾಫಿ ಅಂಡ್ ಹೋಮ್ ಮೇಡ್ ವೈನ್ಸ್ಗೆ ತುಂಬಾ ಫೇಮಸ್ ಆಗಿರೋದು. ಇಲ್ಲಿ ತುಂಬಾ ರೆಸಾರ್ಟ್ ಕೂಡ ಸಿಗುತ್ತೆ. ಇಲ್ಲಿ ಸ್ಪೈಸಸ್ ಅಲ್ಲಿ ಬ್ಲ್ಯಾಕ್ ಪೆಪ್ಪರ್ ಮತ್ತೆ ನಾರ್ಮಲ್ ಥಿಂಗ್ಸ್ ಅಷ್ಟೇ, ಜಾಸ್ತಿ ಏನಿಲ್ಲ. ಬ್ಲ್ಯಾಕ್ ಪೆಪ್ಪರ್ ಮೇಜರ್ ಆಗಿ ಸಿಗುತ್ತೆ ಈ ಏರಿಯಾದಲ್ಲಿ. ಅದು ಬಿಟ್ರೆ ಕಾಫಿ ಅಂಡ್ ಟೀ ಇಲ್ಲ, ಕಾಫಿ ಅಷ್ಟೇ ಜಾಸ್ತಿ ಇಲ್ಲಿ. ಹೋಮ್ ಮೇಡ್ ವೈನ್ಸ್ ಓಕೆ, ತುಂಬಾ ಜನ ಅದನ್ನ, ಯಾಕೆ ಟಿಬೆಟಿಯನ್ ಕಾಲನಿ ತುಂಬಾ ಹತ್ರ ಇರೋದ್ರಿಂದ ಸೊ ಆ ಒಂದು ಕಲ್ಚರ್ ಬಂದಿದೆ ಇಲ್ಲಿ ಅಷ್ಟೇ. ಅದು ಬಿಟ್ರೆ ಹೋಮ್ ಮೇಡ್ ವೈನ್ಸ್ ಮೊದ್ಲಿಂದನೇ ಇಲ್ಲ. ಮೇಜರ್ ಆಗಿ ಕಾಫಿ ಫೇಮಸ್ ಆಗಿರೋದು. ಟಿಬೆಟಿಯನ್ ಅಲ್ಲಿ ಬಂದ ತಕ್ಷಣ ಅದು ಹೋಮ್ ಮೇಡ್ ವೈನ್ ಅಂತ ಒಂದು ಕಾನ್ಸೆಪ್ಟ್ ಇಲ್ಲಿ ಬಂದಿದೆ ಅಷ್ಟೇ. ಆನ್ ದ ವೇ ಡ್ರೈವ್ ಮಾಡ್ಬೇಕಾದ್ರೆ ಅಲ್ಲಲ್ಲಿ ಒಳ್ಳೊಳ್ಳೆ ಫುಡ್ಸ್ ಎಲ್ಲ ಸಿಗ್ತಾ ಇರತ್ತೆ. ಸೊ ಪ್ರೈಸ್ ನಾವಿನ್ನೂ ಕೇಳಿಲ್ಲ, ಕಾಸ್ಟ್ಲಿ ಅನ್ಕೊಂತೀನಿ. ಯಾಕಂದ್ರೆ ಇಲ್ಲಿ ಟೂರಿಸಂ ಬಿಟ್ರೆ ಬೇರೆ ಯಾವುದೇ ರೀತಿಯಾದ ರೆವೆನ್ಯೂ ಇಲ್ಲ ಇಲ್ಲಿ. ನಮ್ಮ ಬೆಂಗಳೂರಲ್ಲೇ ಕಂಪ್ನೀಸ್ಗಳಿದೆ, ಸೊ ತುಂಬಾನೇ ಅಲ್ಲಿ ರೆವೆನ್ಯೂ ಬರುತ್ತೆ. ಬಟ್ ಇಲ್ಲ ಆ ಥರ ಇಲ್ಲ, ಟೂರಿಸಂ ಮೇಜರ್ ಆಗಿರೋದ್ರಿಂದ ಸೊ ಇವರಿಗೆಲ್ಲ ಅದೊಂದು ಜಾಸ್ತಿ ಅಂತ ಹೇಳಲ್ಲ, ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಕೂಡ ಪಾಪ ಅವ್ರ ಪ್ರಾಫಿಟ್ ಮಾರ್ಜಿನ್ ಕೂಡ ಅವರು ಸೇಲ್ ಮಾಡ್ತಾರೆ. ಆನ್ ದಿ ವೇ ನಿಮ್ಗೆ ತುಂಬಾ ಸ್ಪೈಸಸ್ ಸ್ಟಾಲ್ ಕೂಡ ಸಿಗುತ್ತೆ ನಿಮಗೆ. ಹಾಗೆ ಹೋಟೆಲ್ಸ್ ಕೂಡ ಇದೆ, ಫುಡ್ಸ್ ಅಲ್ಲೆಲ್ಲ ಸಿಗ್ತಾ ಇರತ್ತೆ.
ಬಟ್ ನಾವೆಲ್ಲೂ ಸ್ಟಾಪ್ ಮಾಡಿಲ್ಲ ಬಿಕಾಸ್ ಮಾರ್ನಿಂಗ್ ನಾವು ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ. ಸೊ ನಮ್ಮ ಫಸ್ಟ್ ವಿಸಿಟ್ ಬಂದುಬಿಟ್ಟು ರಾಜಾ ಸೀಟು ಉದ್ಯಾನವನ ಅಂತೇಳಿ. ನಾನು ಕೇಳಿದಿರ ಬಗ್ಗೆ ಇಲ್ಲಿ ಆ್ಯಕ್ಟಿವಿಟಿ ಎಲ್ಲ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದೇ ಥರ ಫಸ್ಟ್ ಇಲ್ಲೇ ಬಂದಿದ್ವಿ. ಅದೇ ರೀತಿ ಬ್ಯಾಕ್ ಸೈಡ್ ಕೂಡ ಪಾರ್ಕಿಂಗ್ ಕೂಡ ಇದೆ. ನಮ್ಮ ಕಾರ್ನಲ್ಲೇ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಇಲ್ಲಿಂದ ಒಂದು ಸುಂದರವಾದ ವ್ಯೂ ಕೂಡ ಇದೆ. ಸೊ ಮನೆಗಳೆಲ್ಲ ಚಿಕ್ಕ ಚಿಕ್ಕ ಕಾಣುತ್ತೆ, ಒಂಥರ ಊಟಿ ಥರ ಅನಿಸುತ್ತೆ ಇದು. ಸೊ ಊಟಿಲೂ ಕೂಡ ಇದೇ ಥರ ಇದೆ. ಸೊ ಬನ್ನಿ ಈಗ ನೆಕ್ಸ್ಟು ಒಳಗಡೆ ಹೋಗೋಣ. ಏನಿದೆ, ಪ್ರೈಸಸ್ ಎಷ್ಟು ಚಾರ್ಜ್ ಮಾಡ್ತಾರೆ ಪರ್ ಮೆಂಬರ್ಸು ಎಲ್ಲ ತಿಳಿಸ್ಕೊಡ್ತೀನಿ. ಯಾವ ಆ್ಯಕ್ಟಿವಿಟಿ ಇದೆ ಇನ್ ಕೇಸ್ ಆದರೆ ನಾವು ಕೂಡ ಆಡೋಣ. ಸೊ ನೋಡಿದ್ರಲ್ಲಿ ಪರ್ ಮೆಂಬರ್ 20 ರುಪೀಸು. ಸೊ ನಾವು 4 ಮೆಂಬರಿಗೆ 80 ರುಪೀಸ್ ಚೇರ್ ಪೇ ಮಾಡಿದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಚಾರ್ಜಸ್ಸು 8 ವರ್ಷ ಮೇಲ್ಪಟ್ಟವರಿಗೆ ಅಬೋಗೆ 20 ರುಪೀಸ್ ಅಂತ ಆಲ್ರೆಡಿ ಬೋರ್ಡ್ ಹಾಕಿಬಿಟ್ಟಿದ್ದಾರೆ ಅಲ್ಲಿ. ಸೊ ಟಿಕೆಟ್ ತೊಗೊಂಡು ಡೈರೆಕ್ಟಾಗಿ ಹೀಗೆ ಎಂಟರ್ ಆದ್ವಿ. ಎಂಟರ್ ಆದ ನಂತರ ನಮಗೆ ಮುಂದೆ ಕಾಣಿಸಿರೋದೇ ಈ ಥರ ಆ್ಯಕ್ಟಿವಿಟಿಗಳು. ಈ ಟೈಮಲ್ಲಿ ಆ್ಯಕ್ಟಿವಿಟಿ ಇಲ್ಲ ಜಾಸ್ತಿ, ಯಾಕಂದರೆ ಮ್ಯಾಕ್ಸಿಮಮ್ ಮೇಂಟೆನೆನ್ಸಲ್ಲಿತ್ತು ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ಗಳು. ಮೋಸ್ಟ್ಲಿ ಜಿಪ್ ಲೈನು, ಸೊ ಅದು ಆ ಥರ ಒಂದು 2 ಇರ್ಬೋದು ಅಷ್ಟೇ. ಅದು ಬಿಟ್ಟರೆ ಮತ್ತೆ ಜಾಸ್ತಿ ಇಲ್ಲ ಅಂದ್ಕೊತೀನಿ. ಹಾಗೆ ಒಂದು ಸ್ಮಾಲ್ ವ್ಯೂ ಗಾರ್ಡನ್ ಕಡೆಗೆ. ಅದಾದ ನಂತರ ಒಂದು ಆ್ಯಕ್ಟಿವಿಟಿ ಅದರ ಆಡ್ಕೊಂಡೇ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ. ಉದ್ಯಾನವನ ಫೇಮಸ್ ಆಗಿರೋದು ಒಂದು ವ್ಯೂ ಪಾಯಿಂಟ್ಗೆ. ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ವ್ಯೂ ಪಾಯಿಂಟು. ಸೊ ನೆಕ್ಸ್ಟ್ ನೀವು ಬಂದಾಗ ಇದನ್ನು ಮಾತ್ರ ಮಿಸ್ ಮಾಡ್ಕೊಬೇಡಿ. ಸೊ ಚಳಿಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಆ ವ್ಯೂ ಪಾಯಿಂಟು. ಆ ವ್ಯೂ ಪಾಯಿಂಟ್ ಕೂಡ ಎಕ್ಸ್ಪೀರಿಯೆನ್ಸ್ ತಗೊಳ್ಳೋಣ. ಸೊ ನಿಮಗೂ ತೋರಿಸ್ತೀನಿ ಅದು ಹೇಗಿದೆ ಅಂತ ಹೇಳಿ. ಬನ್ನಿ. ಓಹೋ, ಜಿಪ್ಲಾನ್ ಸ್ಟಾರ್ಟ್ ಮಾಡಿಬಿಟ್ಟೆ. ಜಿಪ್ಲಾನ್ಗೆ ಆ್ಯಕ್ಟಿವಿಟಿಗೆ ರೆಡಿ ಆಗ್ತಿರುವ ಶ್ವೇತಾ, ಮಹಾಬಲೇಶ್ವರ್, ಹರಿಕಾಂತ್ ರೆಡಿ ಆಗ್ತಾ ಇದ್ದಾಳೆ. ನನ್ನ ಮಗಳಿಗೆ ಏನೋ ಅನಿಸ್ತಾ ಇದೆ ನಾನು ನೋಡ್ಕೊಂಡು. ಗುಂಡಿ ಅಮ್ಮಗ ಟಾಟಾ ಮಾಡು, ಹೋಗು ಗುಂಡಿ ಅಮ್ಮಗ ಟಾಟಾ ಟಾಟಾ ಟಾಟಾ. ಅಮ್ಮ ಹೋಗ್ತಾ ಇದ್ದಾಳೆ. ಓ ಹಿಡ್ಕ ಅಮ್ಮ ಇಲ್ಲ ಇಲ್ಲ ಬಾ ಅಮ್ಮ ಟಾಟಾ ಅಮ್ಮ ಟಾಟಾ. ಒಂದು ವಿಡಿಯೋ ಮಾಡೋದ್ರದ್ದು ಯಾರು? ವೆರಿ ಗುಡ್ ವೆರಿ ಗುಡ್. ಅಮ್ಮ ನಮ್ಮ ಹೆದರ್ಬೇಡವೆ ಶ್ವೇತಾ, ಹೆದರ್ಬೇಡ. ಕಾಲ್ ಸ್ಟ್ರೇಟ್ ಹಿಡ್ಕೊ, 2 ಕಾಲ್ ಸ್ಟ್ರೇಟ್ ಮಾಡು. ಅಮ್ಮ 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 ಹೋಗ್ತದೆ. बाय बाय टाटा गुड बाय गया. ಸಿ ಈ ಕಡೆ ಹಿಂಗ್ ಬರ್ಬೇಕಲ್ಲ. ಬರ್ತಾ ಇದ್ದಾಳೆ ಬರ್ತಾ ಇದ್ದಾಳೆ ಬರ್ತಾ ಇದ್ದಾಳೆ. ಅಯ್ಯೋ ನನ್ನ ಹೆಂಡತಿ ಬಂದ್ಬಿಟ್ಲು. ಅಯ್ಯೋ ನನ್ನ ಹೆಂಡತಿ ಬಂದ್ಬಿಟ್ಲು. ಆಕಾಶದಲ್ಲಿ ಆರೋಗ್ಯ ಮಾಡ್ಕೊಂಡೆ. ಇಲ್ಲ ನನ್ನ ಹೆಂಡತಿ ಬರ್ತಾ ಇದ್ದಾಳೆ. ಬರ್ಲಿ ಬರ್ಲಿ ಬರ್ಲಿ. ಓ ನನ್ನ ಮಗಳ ಮುಖದಲ್ಲಿ ಮಂದಹಾಸ. ಗುಂಡಿ ಅಮ್ಮ ಬಂತಿದೆ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಗಾಳಿಯಲ್ಲಿ ಹಾರಾಟ? ತುಂಬಾ ಮಸ್ತ್ ಇತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಸ್ವಲ್ಪ ಭಯ ಆಯ್ತು. ಸ್ವಲ್ಪ ಇಳಿಬೇಕಾದ್ರೆ ಉಲ್ಟಾ ಆಗ್ಬಿಟ್ಟೆ ನಾನು. ಮಗಳು ಬಿಟ್ಕೊಂಡು ಹಾರ್ಬಿಟ್ಟೆ. ಸ್ವಲ್ಪ ಮಗಳು ಗಂಡ ಎಲ್ಲ ಬಿಟ್ಕೊಂಡು ಹಾರ್ಬಿಟ್ಟೆ. ಹೆದರ್ಕೊಂಡ್ಬಿಟ್ಟಿ ಅಮ್ಮ ಹೋಯ್ತೇಳಿ. ಹೆದರ್ಕೊಳ್ಳಿಲ್ಲ, ಖುಷಿ ಆಯ್ತು ಒಳಗೆ ಸ್ವಲ್ಪ. ಇಲ್ಲ 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 ಹಿಂಗೋಗುವ ಹಿಂಗೋಗುವ. ಸೊ ಈಗ ನಮ್ಮ ನೆಕ್ಸ್ಟ್ ವಿಸಿಟ್ ಬಂದುಬಿಟ್ಟು ತಲಕಾವೇರಿ. ಹಾಗೆ ಆನ್ ದ ವೇದಲ್ಲಿ ಗ್ಲಾಸ್ ಬ್ರಿಡ್ಜ್ ಕೂಡ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನೋಡಿದ ಒಳ್ಳೆ ವ್ಯೂ ಕೂಡ ಕಾಣಿಸ್ತಾ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದ್ದೀವಿ. ವೀಕೆಂಡ್ ಅಲ್ವಾ, ಎಲ್ಲೇ ಹೋದರೂ ಕೂಡ ಕ್ಯೂ ಇದೆ. ಇನ್ನು ನೆಕ್ಸ್ಟ್ ಗ್ಲಾಸ್ ಬ್ರಿಡ್ಜಲ್ಲಿ ಹೇಗಿರುತ್ತೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಆನ್ ದ ವೇ ತಲಕಾವೇರಿ ರೋಡ್ ಹತ್ರ ಕೂರ್ಗ್ ಪಾಪೀಸ್ ಕಾಫಿ ಐಸ್ಲ್ಯಾಂಡ್. ಸೊ ಕರ್ನಾಟಕದ ಫಸ್ಟು ಗ್ಲಾಸ್ ಬ್ರಿಡ್ಜ್ ಅಂತ ಹೇಳ್ಬೋದು. ಸೊ ಇಲ್ಲಿ ಬಂದಿದ್ದೀವಿ. ಈ ಕಡೆ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ. ಸೊ ಹಾಗೆ ಇಲ್ಲಿ ಎಂಟ್ರೆನ್ಸು ಪರ್ ಟಿಕೆಟ್ 200 ರುಪೀಸ್ ಅಂತೆ. ಸೊ ಅದನ್ನು ತೊಗೊಂಡು ಸ್ವಲ್ಪ ಎಕ್ಸ್ಪೀರಿಯನ್ಸ್ ತೊಗೊಂಡು ಬರ್ತೀವಿ, ನಿಮಗೂ ಕೂಡ ತೋರಿಸ್ತೀವಿ ಹೇಗಿರುತ್ತೆ ಅಂತ ಹೇಳಿ. ಎಸ್ ಸಿ ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. ವೀಕೆಂಡ್
ಆ್ಯಸ್ ಯೂಶ್ವಲ್ ನಾವು ಅಂದ್ಕೊಂಡಂಗೆ ಸಖತ್ ಕ್ಯೂ ಇದೆ. ನೋಡ್ತಾ ಇರ್ಬೋದು ಅದೇ ಗ್ಲಾಸ್ ಬ್ರಿಡ್ಜು. ಒಬ್ಬೊಬ್ಬರಿಗೆ 4 to 5 ಮಿನಿಟ್ಸ್ ಅಲೋ ಮಾಡ್ತಾರಂತೆ. ತುಂಬಾ ಕ್ಯೂ ಇದೆ, ತುಂಬಾ ವೆಯ್ಟ್ ಮಾಡಬೇಕು. ಒಂದು 15 ಮೆಂಬರ್ಸ್ ಹಾಕಿ ಬಿಡ್ತಾರೆ. ನೋಡೋಣ ಬನ್ನಿ, ಇದು ಎಷ್ಟೊತ್ತಾಗುತ್ತೆ ನನ್ನ ಪ್ರಕಾರ. ಇಲ್ಲೇ ಒಂದು 2 hour ವೇಸ್ಟ್ ಆಗುತ್ತೆ ಅಂದ್ಕೊತೀನಿ. ಸೊ ನೆಕ್ಸ್ಟ್ ಪ್ಲೇಸ್ಗಳು ಕವರ್ ಮಾಡೋದು ಸ್ವಲ್ಪ ಕಷ್ಟ. ನೋಡಿ ಕಾಣ್ತಾ ಇದೆ ಗ್ಲಾಸ್ ಬ್ರಿಡ್ಜ್ ಇದೆ. ಸೊ ಅಲ್ಲಿ ಮೊಬೈಲ್ ಕೂಡ ಅಲೌಡ್ ಇಲ್ಲ ಅಂತೆ. ನೋಡೋಣ ಬನ್ನಿ. ಶ್ವೇತಾ ಶ್ವೇತಾ ಅಲ್ಲಿ ಬ್ರಿಡ್ಜ್ ನೋಡಿ, ಅಲ್ಲಿ ನೋಡಿ ಸ್ವಲ್ಪ ಜಂಗ್ ಹಿಡ್ದಂಗೆ ಕಾಣೋದಿಲ್ಲ ಕಂಬ. ಹೌದು ಜಂಗಡ ಹೌದು. ಪೇಂಟ್ ಮಾಡುವ ಪೇಂಟ್ ಮಾಡೋದಲ್ಲೇ ನಿಂತ್ಕೊಂಡ್ ಕಡೆ ಡುಮ್ ಡುಮ್ ಆಗ್ಬಿಟ್ರೆ ಹೇಳಿ ಅಷ್ಟೇ. ಅಂದ್ರೆ ನಾನು ಶ್ವೇತಾ ತಲಕಾವೇರಿ ಬಂದ್ಬಿಟ್ರು ನಮಗೆ ಫೈನಲಿ. ತಲಕಾವೇರಿ ಆರ್ಚ್ ಎಂಟ್ರೆನ್ಸ್. ಪಾದರಕ್ಷೆಗಳನ್ನ ಇಲ್ಲಿಡೋದು 3 rupees ಒಂದು ಜೋಡಿಗೆ. ಅಲ್ಲಿ ಬೇಕಾದ್ರೆ ಫೋಟೋ ವ್ಯೂಸ್ ಫೋಟೋ ಅಲ್ಲಿ ತಗೊಳ್ಳೋದು. ಬನ್ನಿ ಎಸ್. ಸೊ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಸೊ ಏನೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿದೆ ಪ್ಲೇಸ್ ಇದು. ಇನ್ನೂ ತಮ್ಮ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅನಿಸುತ್ತೆ ಈ ಪ್ಲೇಸ್ಗಳನ್ನು ನೋಡಿದ್ರೆ. ಮೇಲ್ಗಡೆ ದೇವಸ್ಥಾನ, ಸೊ ಗಣಪತಿ ದೇವಸ್ಥಾನ, ಹಾಗೆ ಈ ಕಡೆ ಕಾವೇರಿ ಉಗಮ ಸ್ಥಾನ ಇಲ್ಲೇ ಇರೋದು. ಹಾಗೆ ಲಡ್ಡು ಪ್ರಸಾದ ಎಲ್ಲ ಇದೆ, ಬೇಕಾದ್ರೆ ತಗೋಬೋದು. ಬಟ್ ತುಂಬ ಒಳ್ಳೆ ನೇಚರು, ಆರಾಮಾಗಿ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ತಲಕಾವೇರಿ ಮುಗಿಸ್ಕೊಂಡು ಡೈರೆಕ್ಟಾಗಿ ಇನ್ ಬಿಟ್ವೀನ್ ಆನ್ ದ ವೇ ಲಂಚ್ ಕೂಡ ಮುಗಿಸಿ ಹಾಗೆ ಡುಬಾರೆ ಎಲಿಫೆಂಟ್ ಕ್ಯಾಂಪಿಗೆ ಹೋಗ್ತಾ ಇದ್ದೀವಿ. ಇನ್ ಬಿಟ್ವೀನ್ ರೋಡ್ ತುಂಬಾ ಚೆನ್ನಾಗಿತ್ತು. ಲೈಕ್ ಸಿಂಗಲ್ ರೋಡು, ನ್ಯಾರೋ ರೋಡ್. ತುಂಬ ಸ್ವಲ್ಪ ಡ್ರೈವ್ ನನ್ನ ಪ್ರಕಾರ ಲೈಕ್ ಪರ್ಫೆಕ್ಟ್ ಇದ್ರೆ ಅಷ್ಟೇ ತೊಗೊಬಂದಿಲ್ಲ. ತುಂಬಾ ಕಷ್ಟ, ತುಂಬಾ ನ್ಯಾರೋ ರೋಡು. ಬಟ್ ಡ್ರೈವಿಂಗ್ ಅಂತೂ ತುಂಬಾ ಅಮೇಝಿಂಗ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ಇಲ್ಲಿಂದ ಮಡಿಕೇರಿಯಿಂದ ಡುಬಾರ್ ಎಲಿಫೆಂಟ್ ಕ್ಯಾಂಪಿಗೆ ಆಲ್ಮೋಸ್ಟ್ 27 ಕಿಲೋಮೀಟ್ರ್ ಇದೆ. ಸೊ 1 hour 45 minutes, 1 hour ಬೇಕಾಗುತ್ತೆ. ಸೊ ಅಲ್ಲಿಂದ ಮುಗಿಸಿ ನಮ್ಮ ನೆಕ್ಸ್ಟ್ ಪ್ಲ್ಯಾನಿಂಗ್ ಇರೋದು ಗೋಲ್ಡನ್ ಟೆಂಪಲ್. ಸೊ ಅಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರು. ಸೊ ಈ ಥರ ಪ್ಲ್ಯಾನಿಂಗ್ ಮಾಡಿದ್ದೀವಿ, ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತೇಳಿ. ಎಲಿಫೆಂಟ್ಗೆ ನಮ್ಮ ಹತ್ರ ಇಲ್ಲ ಆಗಿದ್ದು ನಮ್ಮ ಲೀಸ್ಟಲ್ಲಿ. ಆ್ಯಕ್ಚುಲಿ ನಾವು ಇನ್ಕ್ಲೂಡ್ ಮಾಡಿಲ್ಲಾಗಿದ್ವಿ, ಬಟ್ ಇಷ್ಟು ದೂರ ಬಂದು ಆನೆ ನೋಡದೆ ಹೋಗಾಗತ್ತಾ, ಆನೆ ನೋಡ್ಕೊಂಡೇ ಹೋಗೋಣ ಅಂತೇಳಿ ಬರ್ತಾಯಿದ್ದೀವಿ ಅಷ್ಟೇ. ರೋಡ್ ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ, ಹೇಳೋ ಥರ ಏನಿಲ್ಲ, ಬಟ್ ತುಂಬಾ ನ್ಯಾರೋ ರೋಡು. ಈವನ್ ಬಿಗ್ ವೆಹಿಕಲ್ಸ್ ಬಂತಂದ್ಬಿಟ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಕಾರ್ಗಳಿಗೆಲ್ಲ. ಆದರೆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ಸಿನಿಮ್ಯಾಟಿಕ್ ಸೀನ್ಸೇ ಸಿಗುತ್ತೆ ನಿಮಗೆ ಇಲ್ಲಿ, ಏನಿಲ್ಲ. ಬಾರಪ್ಪ ಮೇಲೆ ಬಂದ್ಬಿಡು. ಅಯ್ಯ. ಸೊ ನಾವಿಲ್ಲಿ ರೀಚ್ ಆಗೋಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಆಲ್ಮೋಸ್ಟ್ 5:30 ಇಲ್ಲಿ ಎಲಿಫೆಂಟ್ ವ್ಯೂಸ್ ಏನಿದೆಲ್ಲ ಆ ಸೀನ್ ಎಲ್ಲ ಕ್ಲೋಸ್ ಆಗುತ್ತೆ. ಸೊ ನೀವು ಬೋಟ್ ನೋಡ್ತಾ ಇರ್ಬೋದು, ಇಲ್ಲಿಂದ ಆ ಕಡೆ ಲೈಕ್ ನೀರು ಜಾಸ್ತಿ ಇದೆ. ಸೊ ಆ ಕಾರಣದಿಂದ ಅವರೇ ಬೋಟ್ ಫೆಸಿಲಿಟೀಸ್ ಇದೆ. ಲೈಕ್ 150 rupees ಪರ್ ಟಿಕೆಟು. ಬಟ್ 5:30 ಎನಿ ಕಾಸ್ಟ್ ಕ್ಲೋಸ್ ಆಗೇ ಆಗುತ್ತೆ. ಎಷ್ಟೇ ಕ್ಯೂ ಇರಲಿ, ಬಟ್ 5:30 ಕ್ಲೋಸ್ ಮಾಡೇ ಮಾಡ್ತಾರೆ. ಬಟ್ ರಿವರ್ ರಾಫ್ಟಿಂಗಲ್ಲಿ ನೋಡ್ತೀನಲ್ಲ, ಸೊ ಈ ಆ್ಯಕ್ಟಿವಿಟಿ ಕೂಡ ಇಲ್ಲಿ ಬಂದು ಮಾಡ್ಬೋದು. ಇದು ಮಾರ್ನಿಂಗ್ 9 to 5 ತನಕ ಇರುತ್ತೆ. ಸೊ ಆ್ಯಂಡ್ 1.5 hour 1 hour ತನಕ ಅಷ್ಟೇ. 5 members 300 rupees ಪರ್ ಅಡಲ್ಟ್ ಆ್ಯಕ್ಚುಲಿ ರಿವರ್ ರಾಫ್ಟಿಂಗ್ಗೆ. ಆ್ಯಂಡ್ ಆನೆ ಲೈಕ್ ಎಲಿಫೆಂಟ್ ಕ್ಯಾಂಪಿಗೆ ನೀವು ಮಾಡ್ತೀನಿ ಅಂತಂದರೆ 150 rupees ಇನ್ಕ್ಲೂಡಿಂಗ್ ಎಲ್ಲ ಬೋಟ್ ಚಾರ್ಜ್ ಎಲ್ಲ ಬಂತದ್ರಲ್ಲಿ. ಬಟ್ ಮೇಕ್ ಶ್ಯೂರ್ ಲೈಕ್ ಯಾವಾಗೂ ನೆಕ್ಸ್ಟ್ ಟೈಮ್ ನೀವು ಪ್ಲ್ಯಾನ್ ಮಾಡ್ತೀರಾ ಅಂತಂದರೆ ಸ್ವಲ್ಪ ಮಾರ್ನಿಂಗ್ ಪ್ಲ್ಯಾನ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಆಫ್ಟರ್ನೂನ್ ತುಂಬ ಬ್ಯುಸಿ ಇರುತ್ತೆ, ಬಿಸಿಲಿರುತ್ತೆ, ಆಗಲ್ಲ, ಮೇ ಬಿ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಬಿಫೋರ್ 5 o'clock ನೀವೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ. ಬಟ್ ವೀಕೆಂಡ್ ಆದಷ್ಟು ಅವಾಯ್ಡ್ ಮಾಡಿ ಬರೋಕ್ಕೆ, ತುಂಬ ರಶ್ ಇರುತ್ತೆ ಇಲ್ಲಿ. ಲೈಕ್ ಎಷ್ಟೋ ಜನ ನೋಡ್ತಿರ್ಬೋದು, ಅಲ್ಲೆಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ. ನದಿಲೆಲ್ಲ ಸ್ವಲ್ಪ ಸ್ವಿಮ್ ಕೂಡ ಮಾಡ್ತಾಯಿದ್ದಾರೆ. ಈ ನೀರಿನ ಪ್ರಮಾಣ ಅಷ್ಟಿಲ್ಲ, ನಾರ್ಮಲ್ ಆಗಿದೆ. ಸೊ ಇದೆಲ್ಲ ಮುಗಿಸಿ ಟಯರ್ಡ್ ಆದರೆ ಇಲ್ಲೆಲ್ಲ ರೀತಿ ಫುಡ್ ಐಟಮ್ಸ್ ಆಗಲಿ, ಕೋಲ್ಡ್ ಡ್ರಿಂಕ್ಸು, ಫಾಸ್ಟ್ ಫುಡ್ಸು ಎಲ್ಲ ಅವೈಲೇಬಲ್ ಇದೆ ಇಲ್ಲಿ.
ಒಂದು ಪಾರ್ಕಿಂಗ್ ಕೂಡ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು, ಏನು ವರಿ ಇಲ್ಲ. ಬಟ್ ಒಂದೇ ಏನಂತಂದರೆ ಸ್ವಲ್ಪ ಲೇಟ್ ಆದ ಕಾರಣ ನಮ್ಗೆ ಇವತ್ತು ಯಾವುದಕ್ಕೂ ಹೋಗೋಕ್ಕಾಗಿಲ್ಲ. ಬಟ್ ಸಮ ವಿ ಕೇಮ್ ಹಿಯರ್. ಬಟ್ ಲಾಸ್ಟ್ ಟೈಮ್ ಬಂದಾಗ ನಾವು ಈ ಹೊಳೆಯಿಂದ ಇಷ್ಟು ನೀರು ಇರಲಿಲ್ಲ, ಸೊ ನಾವು ನಡ್ಕೊಂಡೇ ಹೋಗಿದ್ವಿ, ಇಲ್ಲಿಂದ ನಡ್ಕೊಂಡೇ ಹೋಗಿದ್ವಿ ನಾವು. ಅವಾಗ ಇಷ್ಟು ನೀರು ಇರಲಿಲ್ಲ, ಸೊ ಸ್ವಲ್ಪ ನೀರಿತ್ತು, ಬಟ್ ನಡ್ಕೊಂಡು ಹೋಗೋದಿತ್ತು. ಮಳೆಗಾಲ ಅಲ್ವಾ, ಸ್ವಲ್ಪ ನೀರು ಜಾಸ್ತಿ ಇದೆ, ಆ ಕಾರಣಕ್ಕೆ ಬೋಟನ್ನು ಇದು ಮಾಡಿದ್ದಾರೆ. ಬಟ್ 5:30 ಕ್ಲೋಸ್ ಆಗೇ ಆಗುತ್ತೆ. ಆ ಕಡೆ ಒಂದು 30+ ಆನೆಗಳಿರುತ್ತೆ. ಸೊ ಅವರು ಆನೆಗೆ ಸ್ನಾನ ಮಾಡ್ಸೋಕ್ಕಾಗಲಿಲ್ಲ, ಕರ್ಕೊಂಬರ್ತಾರೆ ಹೊರಗಡೆ. ಸೊ ಅದನ್ನು ವ್ಯೂ ಮಾಡೋಕ್ಕೆ ನಾವು ಹೋಗ್ಬೇಕಂತ ನಾವು ಪ್ಲ್ಯಾನ್ ಮಾಡಿದ್ವಿ, ಬಟ್ ಆಗಿಲ್ಲ ಅನ್ಫಾರ್ಚುನೇಟ್ ಆಗಿ. ಬೋಟಿಂಗ್ ಎಲ್ಲ ನೋಡ್ಬೋದು ನೀವು ಇಲ್ಲಿ. ನೋಡಿ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಸೊ ರಿವರ್ ರಾಫ್ಟಿಂಗು ಮತ್ತು ಎಲಿಫೆಂಟ್ ಸೀನ್ಸು ಎಲ್ಲ ಆದಮೇಲೆ ಇಲ್ಲಿ ಮತ್ತೊಂದು ಆ್ಯಕ್ಟಿವಿಟಿ ನೀವು ಇಲ್ಲಿ ನೋಡ್ಬೋದು, ಅದೇ ಹಾರ್ಸ್ ರೈಡಿಂಗು. ನೋಡಿ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಹಾರ್ಸ್ ರೈಡಿಂಗ್. ಸೊ ತುಂಬ ಕ್ರೇಜ್ ಆಗಿ ಚೆನ್ನಾಗಿದೆ, ಎಲ್ಲ ಟ್ರೈನ್ಡ್ ಹಾರ್ಸು. ಸೊ ಆರಾಮಾಗಿ ಏನು ಭಯ ಇಲ್ಲದೆ ನೀವು ಆರಾಮಾಗಿ ಹೋಗ್ಬೋದು, ನೋ ಇಶ್ಯೂಸ್. ಆಫ್ಟರ್ ನಿಮ್ಮ ಆ್ಯಕ್ಟಿವಿಟಿ ಎಲ್ಲ ಮುಗಿದ ನಂತರ ಇನ್ನೊಂದು ಆಪ್ಷನ್ ಇದೆ ಇಲ್ಲಿ, ಪರ್ಚೇಸಿಂಗ್ ಅಂತ ಹೇಳಿ. ಸೊ ಇಲ್ಲಿ ಶಾಪ್ಗಳು ನೀವು ನೋಡ್ತಿರ್ಬೋದು, ಇಲ್ಲಿ ಎಲ್ಲ ಥರ ಸ್ಪೈಸಸ್ಗಳು ಸಿಗ್ತಾ ಇದೆ. ನಿಮ್ಗೆ ಯಾವ ಥರ ಆಲ್ ಕೈಂಡ್ ಆಫ್ ಸ್ಪೈಸಸ್ ಇಲ್ಲಿದೆ. ಇಲ್ಲೂ ಕೂಡ ಪರ್ಚೇಸ್ ಕೂಡ ಮಾಡ್ಬೋದು. ಅದಾದಮೇಲೆ ಒಳ್ಳೊಳ್ಳೆ ಚಾಕ್ಲೇಟ್ಸ್ ಕೂಡ ಇದೆ, ಹೋಮ್ ಮೇಡ್ ಚಾಕ್ಲೇಟ್ಸ್ ಅಂತ ಇದು. ಸೊ ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಅಲ್ಲಿ ಕಾಣಿಸ್ತಾ ಇದೆ, ಡ್ರೈ ಫ್ರೂಟ್ಸ್ ಕೂಡ ಇದೆ. ಅದಾದಮೇಲೆ ಥರವಾದ ವೈನ್ಗಳು, ವೈನ್ ಪ್ರಿಯರಿಗೆ ತುಂಬ ಒಳ್ಳೆಯದು, ಹೋಮ್ ಮೇಡ್ ವೈನ್ಸು ತುಂಬ ಚೆನ್ನಾಗಿದೆ. ಹಾಗೆ ಫೇಮಸ್ ಕೂರ್ಗು ಕಾಫಿ ಪೌಡ್ರ್ ಕೂಡ ಇಲ್ಲಿ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೊಂಡೋಗ್ಬೋದು ನಿಮ್ಮ ಇಷ್ಟದ ಪ್ರಕಾರ. ಬೆಲೆ ಕೂಡ ಸ್ವಲ್ಪ ಜಾಸ್ತಿ ನನ್ನ ಪ್ರಕಾರ ಅನಿಸಿದೆ, ಸ್ವಲ್ಪ ಜಾಸ್ತಿ ಇದೆ. ಆಬ್ವಿಯಸ್ಲಿ ಒಳ್ಳೆ ಪ್ರಾಡಕ್ಟಿಗೆ ಒಳ್ಳೆ ಪ್ರೈಸ್ ಇರುತ್ತೆ, ಹೆಚ್ಚೇ ಪ್ರೈಸ್ ಇರುತ್ತೆ. ಹಾಗೆ ಎಲ್ಲ ಪರ್ಚೇಸಿಂಗ್ ಎಲ್ಲ ಮುಗಿಸಿ ಡೈರೆಕ್ಟಾಗಿ ಯಾವುದೇ ಆ್ಯಕ್ಟಿವಿಟಿ ಕೂಡ ನಮ್ಮ ಹತ್ರ ಮಾಡೋಕ್ಕಾಗಿಲ್ಲ. ಅಂದರೆ ನಮ್ಮ ಮೇನ್ ಪ್ಲ್ಯಾನ್ ಇದ್ದಿದ್ದು ಎಲಿಫೆಂಟ್ ಕ್ಯಾಂಪ್ ನೋಡ್ಬೇಕಂತೇಳಿ. ನಮ್ಮ ಬ್ಯಾಡ್ ಲಕ್ ನೋಡೋಕ್ಕಾಗಿಲ್ಲ, ಟೈಮ್ ಪಿಕಪ್ ಮಾಡೋಕ್ಕಾಗಿಲ್ಲ ನಮ್ಮ ಹತ್ರ. ಆದರೂ ಕೂಡ ನಿರಾಸೆ ಆಗಬಾರ್ದು ಅಂಥೇಳಿ ನಾನು ನನ್ನ ಮಗಳು ಒಂದು ಸ್ಮಾಲ್ ಆ್ಯಕ್ಟಿವಿಟಿ ಹಾರ್ಸ್ ರೈಡಿಂಗ್ ಮಾಡಿದ್ವಿ. ಹಾಗೆ ಹಾರ್ಸ್ ರೈಡಿಂಗ್ ಮುಗಿಸ್ಕೊಂಡು ನಮ್ಮ ನೆಕ್ಸ್ಟ್ ಪ್ರಯಾಣ ಇರೋದು ಬೆಂಗಳೂರು ಕಡೆಗೆ. ಮೊಬೈಲ್ ಚಾರ್ಜ್ ಇಲ್ಲ, ಸೊ ಆ ಕಾರಣಕ್ಕೆ ನೈಟ್ ವೀಡಿಯೋ ಮಾಡೋಕ್ಕಾಗಲ್ಲ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.